ಎಲ್ಲ ಇಷ್ಟಿಷ್ಟೇ ತಿನ್ಕೊಂಡ್ ಮಾಡ್ಬೇಕು ಅಂತಾರೆ. ನನ್ಗೆ ಹೊಟ್ಟೆ ತುಂಬಾ ತಿನ್ಕೊಂಡೆ ಎಲ್ಲ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡೆ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಹಾಗೆ ಮಾಡಿದೀನಿ, ಹಾಗೆ ವೆಯ್ಟ್ ಲಾಸ್ನು ಆಗಿದ್ದೀನಿ. ಅಂಡ್ ನೆಕ್ಸ್ಟ್ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು. PCOS ಆಗಿರ್ಬೋದು, ಸ್ವಲ್ಪ ಮೈಲ್ಡ್ ಆಗಿ ನನ್ಗೆ ಫ್ಯಾಟಿ ಬರ್ತಾ ಇತ್ತು. ನಾನು ಅವಾಗ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಯಾಕೆ ಜಾಯ್ನ್ ಆಗ್ಬಾರ್ದು, ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ನಾನು ಜಾಯ್ನ್ ಆದೆ. ಸೊ ನನ್ಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ವೆಯ್ಟ್ ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಿದಾಗ ಎಷ್ಟು ವೆಯ್ಟ್ ಇದ್ರಿ? ನಾನು 77.3 ಇದ್ದೆ. ಇವಾಗ 69 ಪಾಯಿಂಟ್ ಸಮಥಿಂಗ್ ಇದೆ. ನಿಮ್ದು ಇಂಚು ತುಂಬಾ ತುಂಬಾ ಮೆಜರ್ಮೆಂಟ್ ಲಾಸ್ ಆಗಿದೆ. ಸ್ಪೆಷಲಿ ಬಾಡಿ ಶೇಪ್ ನನ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಒಂದ್ 5-6 ವರ್ಷ ಇನ್ನ ಚಿಕ್ಕೋರ್ ತರ ಕಾಣುತ್ತೆ. ವೇಟ್ ಅಲ್ಲಿ ತುಂಬಾ ಮ್ಯಾಸಿವ್ ಡಿಫರೆನ್ಸ್ ಅನ್ಸುತ್ತೆ. PCOS ಆಗಿದ್ರಿಂದ ನಮ್ಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು. ಸೊ ವರ್ಕೌಟ್ ಇಂದ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಇವಾಗ ನಿಮ್ ಮುಖ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅಂದ್ರೆ ತುಂಬಾ ನೀವ್ ಹೇಳ್ದಂಗೆ ಬಾಡಿ ಶೇಪ್ ವೈಸ್ ಜಿಮ್ ಹೋಗಿ ಫಿಟ್ನೆಸ್ ಮಾಡ್ದಂಗ್ ಇದೆ. ನೀವು ಮನೆಯಲ್ಲೇ ವರ್ಕೌಟ್ ಮಾಡಿರತ್ತಾನೆ? ಹೌದು, ಮನೇಲೆ ವರ್ಕೌಟ್ ಮಾಡಿದೀನಿ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಚೆನ್ನಾಗಿ ಕಾಣ್ತಿದ್ಯಾ ಈಗ, ಇದು ನನಗ್ ನಾನೇ ಚೆನ್ನಾಗಿ ಅನ್ಸ್ತಾ ಇದ್ದೀನಿ ಈಗ. ನೋಡ್ತಾ ಇದ್ದೆ ಅದು ಇದು ಏನಾದ್ರು ಮಾಡ್ಬೋದೇನೋ ಅಂತ. ಸೊ ಒಂದ್ ಡಯಟ್ ಕೂಡ ಮಾಡಿದ್ದೆ ನಾನು. ಅದು ನಾರ್ತ್ ಸೈಡ್ ಅವ್ರದ್ದು ಡಯಟ್ ಅದು. ಬಟ್ ನನ್ಗೆ ಮೇಂಟೈನ್ ಮಾಡೋದು ಗೊತ್ತಿರ್ಲಿಲ್ಲ, ಯಾವ ತರ ಮೇಂಟೈನ್ ಮಾಡ್ಬೇಕು. ನಮ್ಮ ಊಟ ತಿನ್ಕೊಂಡು ನಾವು ಮೇಂಟೈನ್ ಮಾಡೋದ್ಕಿಂತ ಬೇರೆ ಆಪ್ಷನ್ ಯಾವ್ದು ಚೆನ್ನಾಗಿಲ್ಲ. ಹೌದು, ತುಂಬಾ ಈಸಿ ಆಕ್ಚುಲಿ. ನಮ್ಮ ಕರ್ನಾಟಕದ ಊಟನೇ ತಿನ್ಕೊಂಡು ಅದು ಗೊತ್ತಿಲ್ದು ಮಾಡ್ಕೊಂಡು ತಿನ್ನೋದಕ್ಕಿಂತ ಗೊತ್ತಿರೋ ಫುಡ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಲ್ಲ, ಅದು ತುಂಬಾ ಅಡ್ವಾಂಟೇಜ್. ಹಂಗೆ ಲಾಂಗ್ ಟರ್ಮ್ ಮೇಂಟೈನ್ ಮಾಡ್ಬೋದು. ನನ್ಗೆ ನಿಮ್ಮಲ್ಲಿ ಇಷ್ಟ ಆಗಿದ್ದೆ ಅದು. ತುಂಬಾ ಲಾಂಗ್ ಟರ್ಮ್ ನಾವು ಮೇಂಟೈನ್ ಮಾಡ್ಬೋದು. ಸುಮ್ನೆ ಮಾಡ್ಬಿಟ್ಟು ಬಿಟ್ಬಿಡೋದು ಅದೆಲ್ಲ ಹೆಲ್ತಿಗೂ ಒಳ್ಳೇದಲ್ಲ, ಹೇಗಿದ್ವೋ ಹಾಗೆ ಆಗ್ಬಿಡ್ತೀವಿ. ನೀವು ಸ್ಲೋ ಆಗಿ ಮಾಡಿರೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಟ್ ಜಸ್ಟ್ ದಟ್ ಆತರ ಮಾಡೋದಕ್ಕೆ ನಿಮ್ ಬಾಡಿ ಅಲ್ಲಿ ಮೋಸ್ಟ್ಲಿ ನೀವು ಮಸಲು ಚೆನ್ನಾಗಿ ಗೇನ್ ಮಾಡಿದೀರಾ, ಅದಕ್ಕೆ ನಿಮ್ಗೆ ಇಂಚ್ ಲಾಸ್ ಚೆನ್ನಾಗಿ ಆಗಿದೆ. 12 to 13 ಸೆಂಟಿಮೀಟರ್ ಕಡಿಮೆ ಆಗಿರೋದು ವೇಸ್ಟ್ ಸೈಜ್ ಅಲ್ಲೆಲ್ಲ. ಇನ್ನು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇನ್ನೊಂದು 3 ಇಂಚ್ ಕಡಿಮೆ ಮಾಡ್ಬಿಟ್ರೆ ಸೂಪರ್ ಫಿಟ್ ಆಗ್ಬಿಡ್ತೀರಾ. ನಾನು ಬಿಡೋದಿಲ್ಲ, ಮತ್ತೆ ಇದು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ಹೆಂಗೆ ಪವಿಯವ್ರು ಹೆಂಗ್ ಗೈಡ್ ಮಾಡಿದ್ರು ನಿಮ್ಗೆ? ತುಂಬಾ ಚೆನ್ನಾಗಿತ್ತು ಪಾಪ. ಮೋಟಿವೇಶನ್ ಮತ್ತೆ ಪೇಷನ್ಸ್ ತುಂಬಾ ಹೇಳ್ಕೊಟ್ರು ನನ್ಗೆ. ಅದ್ ನನ್ಗೆ ತುಂಬಾ ಲೈಕ್ ಆಯ್ತು. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನನ್ಗೆ ಟೈಮ್ ಟು ಟೈಮ್ ಎಲ್ಲ ಹೇಳ್ತಾ ಇದ್ರು. ನನ್ ಫ್ರೆಂಡ್ಸ್ ಎಲ್ಲ ನನ್ಗೆ ಮೊನ್ನೆ ನೋಡಿದ್ರು, ಸಣ್ಣಾಗ್ಬಿಟ್ಟಿದ್ಯಾ ಅಂತ ಹೇಳಿದ್ರು. ನಾನ್ ನಿಜವಾಗ್ಲೂ ಪೇಜ್ ನಾನು ಎಲ್ಲಾರ್ಗು ರೆಕಮೆಂಡ್ ಮಾಡ್ತೀನಿ. ನಾ ಬರೀ ದಾವಣಗೆರೆ ಅಷ್ಟೇ ಅಲ್ಲ, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲಾರ್ಗು ರೆಕಮೆಂಡ್ ಮಾಡ್ತೀನಿ.